ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಮ್ಮ ಜೊತೆಗೆ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಸುಧಾಕರ್ ಕೂಡ ಸೇರ್ಕೊಂಡು. ಸುಧಾಕರ್ ಕಾರ್ಯಕ್ರಮ ಸ್ವಾಗತ. ಸೊ ನಾವು ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಈ ಯೋಜನೆಯಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ, ಇದು ಅವೈಜ್ಞಾನಿಕವಾ, ಇಂಥದ್ದೆಲ್ಲ ಪ್ರಶ್ನೆಗಳು ಕೂಡ ಅಡಕಾಗಿದ್ದಾವೆ. ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಹೇಳಿದ್ರೆ ಕರಾವಳಿಗೆ ದೊಡ್ಡ ಪ್ರಮಾಣದ ವಿರೋಧ ಇದೆ, ಇವತ್ತು ಬಂದ್ ಕೂಡ ಆಗಿದೆ. ಸೊ ಎತ್ತಿನಹೊಳೆ ಯೋಜನೆ ಅಂತಂದರೆ ಇದು ಯಾವ ಹೊಟ್ಟೆಗೆ ಅರಿಕಾಸಿನ ಮಜ್ಜಿಗೆ ಅನ್ನುವಂಥ ವಾದ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಮತ್ತು ತುಮಕೂರು, ಹಾಸನ ಈ ಭಾಗದ ರೈತರು ಹೇಳುವಂಥದ್ದು. ಈ ಎತ್ತಿನಹೊಳೆ ಯೋಜನೆ ಗರ್ಭದಲ್ಲೇ ರಾಜಕಾರಣ ದೊಡ್ಡ ಪ್ರಮಾಣದಲ್ಲಿ ಅಡಗಿದೆ ಅನ್ನುವಂಥದ್ದು ಸ್ವತಃ ಕಾಂಗ್ರೆಸ್ ನಾಯಕರಾದಂಥ ವಿಜಯ್ ಕುಮಾರ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಚುನಾವಣಾ ರಾಜಕಾರಣ ಸ್ವಾಮಿ, ನಮಗೆ ಪಕ್ಷ ಆಮೇಲೆ, ನಮ್ಮ ಸರ್ಕಾರಕ್ಕೆ ನಾನು ಈಗಲೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯೋಜನೆಯ ಜಾರಿ ವಿಚಾರದಲ್ಲಿ ಇನ್ನೊಮ್ಮೆ ವಿಚಾರ ಮಾಡಿರುವಂಥದ್ದು. ಹಾಗಾದರೆ ಎತ್ತಿನಹೊಳೆಯ ಯೋಜನೆಯ ಪ್ಲಸ್ ಮೈನಸ್ ಏನಿದೆ, ಅದೊಂದು ವಿಶೇಷ ವರದಿ ಇದೆ, ಅದು ನೋಡ್ಕೊಂಬರೋಣ. ಎತ್ತಿನಹೊಳೆ ಯೋಜನೆ ಬಗ್ಗೆ ಈಗಾಗಲೇ ಪರ ವಿರೋಧ ದನಿಗಳು ಕೇಳಿ ಬರ್ತಿವೆ. ಈ ಯೋಜನೆಯ ವಿರುದ್ಧ ಚಿಕ್ಕಬಳ್ಳಾಪುರ ಸೇರಿದಂತೆ ಕರಾವಳಿ ಭಾಗದಲ್ಲೂ ಪ್ರತಿಭಟನೆಗಳು ನಡೀತಿದೆ. ಆದರೆ ಈ ಯೋಜನೆ ಏನು, ಇದು ಜಾರಿಯಾದರೆ ಯಾರಿಗೆ ಅನುಕೂಲವಾಗುತ್ತೆ, ಯಾರಿಗೆ ಅನಾನುಕೂಲವಾಗುತ್ತೆ ಅನ್ನೋದೇ ಈಗಿರುವ ಪ್ರಶ್ನೆ. ಎತ್ತಿನಹೊಳೆ ಯೋಜನೆಯಿಂದ ಬಯಲು ಸೀಮೆ ಜಿಲ್ಲೆಗಳಿಗೆ ಎಷ್ಟು ಪ್ರಯೋಜನ ಆಗುತ್ತೆ, ಏನಿದು ಯೋಜನೆ ಅಂತ ನೋಡೋದಾದ್ರೆ, ಈ ಯೋಜನೆ ಎತ್ತಿನಹೊಳೆಯೋ ಅಥವಾ GS ಪರಮಶಿವಯ್ಯ ಅವರ ವರದಿಯೋ, ಯಾವ ಯೋಜನೆಯ ಮೂಲಕ ಶಂಕುಸ್ಥಾಪನೆಯಾಗಿದೆ ಅನ್ನೋ ಸ್ಪಷ್ಟ ಮಾಹಿತಿ ಸರ್ಕಾರದ ಬಳಿ ಇಲ್ಲ. ಎತ್ತಿನಹೊಳೆ ಯೋಜನೆಯ ಜೊತೆ ಪರಮಶಿವಯ್ಯ ವರದಿ ಅನುಷ್ಠಾನದ ಭರವಸೆ ಸರ್ಕಾರ ನೀಡುತ್ತಿದೆ. ವಾರ್ಷಿಕ 400 ಮಿಲಿಮೀಟರ್, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವಾರ್ಷಿಕ 6000 ಮಿಲಿಮೀಟರ್ಗಿಂತ ಹೆಚ್ಚು. ಹೀಗಾಗಿ ಮಳೆ ಅನಿಶ್ಚಿತತೆಯಿಂದ ಮಧ್ಯಭಾಗದ ಪ್ರದೇಶಗಳು ಮರುಭೂಮಿಯಾಗುವ ಸಂಭವವಿದೆ. ಆದ್ದರಿಂದ ಎತ್ತಿನಹೊಳೆ ಹಾಗೂ ಇತರೆ ಹೊಳೆಗಳಿಂದ ನೀರನ್ನ ಎತ್ತಿ ಕೊಳವೆಗಳ ಮೂಲಕ ಪಶ್ಚಿಮ ಘಟ್ಟ ದಾಟಿಸುವುದು ಈ ಯೋಜನೆಯ ಉದ್ದೇಶ. ನಂತರ ಕಾಲುವೆಯ ಮೂಲಕ ತುಮಕೂರಿನ ದೇವರಾಯನ ದುರ್ಗದ ಹತ್ತಿರ ನಿರ್ಮಿಸುವ ಜಲಾಶಯಕ್ಕೆ ನೀರು ಹರಿಸುವುದು. ಈ ಜಲಾಶಯದಿಂದ ನೀರು ಎತ್ತಿ ಕೊಳವೆ ಮೂಲಕ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಒದಗಿಸುವುದು. ಅಲ್ಲದೆ ಪೈಪುಗಳ ಮೂಲಕ ದೇವರಾಯ ದುರ್ಗದ ಹತ್ತಿರ ಹರವನಹಳ್ಳಿ ಬಳಿಯ ವಿತರಣಾ ತೊಟ್ಟಿಗೆ ನೀರು ಪೂರೈಕೆ ಮಾಡಿ ಅಲ್ಲಿಂದ 233 ಕಿಲೋಮೀಟರ್ ಗುರುತ್ವ ಕಾಲುವೆ ನಿರ್ಮಿಸಿ 10 TMC ಸಾಮರ್ಥ್ಯದ ಸಂಗ್ರಹಣಾ ಜಲಾಶಯ ನಿರ್ಮಿಸಿ ಸಂಗ್ರಹ ಮಾಡಬೇಕು. ಸಂಗ್ರಹಣಾ ಜಲಾಶಯದಿಂದ ನೀರನ್ನ ಎತ್ತಿ 88.2 ಕಿಲೋಮೀಟರ್ ರೈಸಿಂಗ್ ಮೆನ್ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ 198 ಸಣ್ಣ ಕೆರೆ, 55 ಕಿಲೋಮೀಟರ್ ರೈಸಿಂಗ್ ಮೂಲಕ ಕೋಲಾರದ 139 ಸಣ್ಣ ಕೆರೆಗಳನ್ನು ತುಂಬಿಸಲು ಯೋಜನೆ ರೂಪಿಸಲಾಗಿದೆ. ನೀರಾವರಿ ತಜ್ಞ GS ಪರಮಶಿವಯ್ಯ 30 ವರ್ಷಗಳ ಹಿಂದೆಯೇ ಒಂದು ವರದಿ ತಯಾರಿಸಿದ್ರು. ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುವ ನೀರನ್ನ ಬಯಲು ಸೀಮೆಯ 9 ಜಿಲ್ಲೆಗಳ 9025 ಕೆರೆಗಳಿಗೆ ಉಪಯೋಗಿಸಿಕೊಳ್ಳುವ ವರದಿ ಇತ್ತು. ಪಶ್ಚಿಮ ಘಟ್ಟದ ಹಳ್ಳಗಳಲ್ಲಿರುವ ಸುಮಾರು 2500 TMC ನೀರಿನಲ್ಲಿ ಕೇವಲ 120 TMC ನೀರನ್ನ ವರ್ಷದಲ್ಲಿ 2 ಬಾರಿ ಈ ಭಾಗಕ್ಕೆ ತರುವ ಪರಿಕಲ್ಪನೆ ಇತ್ತು. ಎತ್ತಿನಹೊಳೆ ಯೋಜನೆಯ 12,000 ಕೋಟಿ ವೆಚ್ಚದಿಂದ ಕೋಲಾರ, ಚಿಕ್ಕಬಳ್ಳಾಪುರದ 337 ಸಣ್ಣ ಕೆರೆಗಳು ಮಾತ್ರ ತುಂಬುತ್ತವೆ. ಆದರೆ ನೀರಾವರಿ ನಿಗಮದ ವರದಿಯ ಪ್ರಕಾರ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿರುವ 337 ಕೆರೆಗಳ ಸಾಮರ್ಥ್ಯದ ಅರ್ಧದಷ್ಟು ನೀರು ತುಂಬಿಸಲಾಗುತ್ತದೆ. ಎತ್ತಿನಹೊಳೆ ಯೋಜನೆಯ ಒಂದು ಭಾಗವಾಗಿರುವ ಏತ ಕಾಮಗಾರಿಗೆ 239 ಹೆಕ್ಟೇರ್ ಭೂಮಿ ಅಗತ್ಯವಿದೆ. ಇನ್ನು ಈ ಯೋಜನೆಗೆ ಅಗತ್ಯವಿರುವ ವಿದ್ಯುತ್ ಪ್ರಮಾಣ 370 ಮೆಗಾವ್ಯಾಟ್ ಅಗತ್ಯವಿದೆ. KPTCL ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಪಡೆಯಲು ನೋಂದಣಿ ಅರ್ಜಿ ಸಲ್ಲಿಸಲಾಗಿದೆ. ಒಟ್ಟಿನಲ್ಲಿ ಎತ್ತಿನಹೊಳೆ ಯೋಜನೆ ಅನುಷ್ಠಾನವಾದರೆ ಅದೆಷ್ಟು ಅನುಕೂಲವಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದಕ್ಕೆ ಈಗಾಗಲೇ ಸಾಕಷ್ಟು ವಿರೋಧವೂ ವ್ಯಕ್ತವಾಗಿದೆ. ಇದರ ಮಧ್ಯೆ ಯೋಜನೆಗೆ ಶಂಕುಸ್ಥಾಪನೆಯೂ ನೆರವೇರಿದೆ. ಆದರೆ ಈ ಯೋಜನೆ ಅನುಷ್ಠಾನಕ್ಕೆ ಬರುತ್ತೋ ಇಲ್ಲ ಮತ್ತೆ ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಇಷ್ಟೆಲ್ಲ ಅಂಶಗಳು ಕೂಡ ಇದರಲ್ಲಿ ಅಡಕಾಗಿದ್ದಾವೆ. ಇದು ಇವತ್ತು ನಾಳೆ ಅಥವಾ 1 ವರ್ಷ 2 ವರ್ಷ ಮುಗಿಯುವಂಥದ್ದಲ್ಲ. ಒಂದು ಮೂಲದ ಪ್ರಕಾರ ಅಂದರೆ ಒಂದು ಅಂದಾಜು 15ರಿಂದ 20 ವರ್ಷ ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಸುಧಾಕರ್ ಅವರೇ, ನನಗೆ ಗೊತ್ತಿರೋ ಪ್ರಕಾರ ನೀವು ಆರಂಭದಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ವಿರೋಧ ಮಾಡಿದ್ರಿ, ಇದರಿಂದ ಏನೂ ಲಾಭ ಆಗೋದಿಲ್ಲ. ಇವತ್ತು ನಿಮ್ಮ ಸರ್ಕಾರ ಶಂಕುಸ್ಥಾಪನೆ ಮಾಡಿದೆ. ನಿಮ್ಮ ನಾಯಕರಂತ ವಿಜಯ್ ಕುಮಾರ್ ಶೆಟ್ಟರ್ ಹೇಳ್ತಾರೆ ಚುನಾವಣಾ ರಾಜಕಾರಣಕ್ಕೆ ಮಾಡಿದ್ದಾರೆ, ಮೊಯ್ಲಿಯವರಿಗೆ ಸ್ವಾರ್ಥ ಇದೆ. ಇದು ನಿಮ್ಮ ನಾಯಕರು ಹೇಳ್ತಾರೆ. ಶ್ರೀನಿವಾಸ ಗೌಡರಾಗಲಿ, ಮಧು ಸೀತಪ್ಪನವರು ಯಾರೂ ಹೇಳಿಲ್ಲ, ಬೇರೆ ಪಕ್ಷದವರು. ಸೊ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕಾರಣ, ಚುನಾವಣೆ ಬೇಕು. ಮಂಗಳೂರಲ್ಲಿ ಓಟ್ ಬೇಕು,
ಚಿಕ್ಕಬಳ್ಳಾಪುರದಲ್ಲಿ ಓಟ್ ಬೇಕು. ನೀವು ರಾಜಕಾರಣಕ್ಕೆ ಎತ್ತಿನಹೊಳೆಗೆ ತರಾತುರಿಯಲ್ಲಿ ಒಂದು ರೀತಿ ಒಂದು ಫ್ಲಾಗ್ ಹಾರಿಸಿದ್ರಿ. ಮೊದಲನೇದಾಗಿ ಎತ್ತಿನ ಹೊಳೆ ಯೋಜನೆಗೆ ನಾನು ವಿರೋಧ ಮಾಡಿರಲಿಲ್ಲ. ಎತ್ತಿನ ಹೊಳೆ ಮಾಡುವಂಥ ವೇಳೆಯಲ್ಲಿ DPR ಪರಿಪೂರ್ಣವಾದಂತಹ DPRನ್ನು ಸಿದ್ಧಪಡಿಸಿ ನೀವು ಯೋಜನೆ ಮಾಡಬೇಕು ಅಂತ ನಮ್ಮ ಸರ್ಕಾರಕ್ಕೇನೆ ಸದನದಲ್ಲಿ ನಾನು ಹೇಳಿದ್ದಂಥದ್ದು. ಅದಾದ ಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಈಗಲೂ ರೆಡಿ ಇಲ್ಲ ಆಗಿದೆ, ಅದನ್ನೇ ಹೇಳಿದರು. ಇವತ್ತು MB ಪಾಟೀಲ್ರವರು ಕೂಡ ಇಡೀ ಕಾರ್ಯಕ್ರಮದಲ್ಲೇ ವೇದಿಕೆ ಮೇಲೇ ಹೇಳಿದರು. ಆ ವಾಲ್ಯೂಮ್ಸ್ 3-4 ವಾಲ್ಯೂಮ್ಗಳ ಬುಕ್ಗಳನ್ನು ಕೂಡ ಆ ವೇದಿಕೆಗೆ ತಂದಿದ್ರು. ಹೇಳಿದರು ನಾಟ್ ಓನ್ 2 ಕಾಂಪೊನೆಂಟ್ಸ್ ಇದೆ ಈ ಯೋಜನೆಯಲ್ಲಿ, ಒಂದು ಲಿಫ್ಟ್ ಕಾಂಪೊನೆಂಟು, ಇನ್ನೊಂದು ಕನ್ವೇಯನ್ಸ್ ಕಾಂಪೊನೆಂಟು. 2 ಕಾಂಪೊನೆಂಟ್ಸ್ಗೆ ಇವತ್ತು ಪರಿಪೂರ್ಣವಾದಂತಹ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ DPR. ಹಾಗಾಗಿ ಮೊದಲನೇ ಒಂದು ಭಾಗಕ್ಕೆ ಇವತ್ತು ಟೆಂಡರನ್ನು ಕರೆದು ಅದು ಪ್ರೋಸೆಸ್ ಮುಗಿದಿದೆ. ಹಾಗಾಗಿಯೇ ಇವತ್ತು ಕಾರ್ಯಕ್ರಮವನ್ನು ನಾವು ಮಾಡಿದ್ದಂಥದ್ದು. ಇವತ್ತು ಎರಡನೇ ವಿಚಾರ ನಾನು ಹೇಳೋದು ಸುಧಾಕರ್, ಚುನಾವಣೆ ಮುಗಿದ ಮೇಲೆ ಆರಾಮಾಗಿ ಎಲ್ಲರನ್ನ ಸೇರಿಸಿ ಕನ್ವಿನ್ಸ್ ಮಾಡ್ಬೋದಿತ್ತಲ್ಲ ಅಂತ. ನಿಮ್ಮ ಕಡೆ ಮಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರು ಸೇರಿದಂತೆ ಎಲ್ಲ ಪಕ್ಷದವರು ಬಂದ್ ಮಾಡಿದ್ದಾರೆ, ಇಲ್ಲಿ ಬೇರೆ ಪಕ್ಷದವರು ಕೂಡ ಬಂದ್ ಮಾಡಿದ್ದಾರೆ, ಬೇರೆ ಬೇರೆ ರೈತ ಸಂಘಟನೆಗಳು ಬಂದ್ ಮಾಡಿದ್ದಾರೆ, ನಾಗರಿಕ ಸಂಘಟನೆಗಳು ನಿಮ್ಮ ಪಕ್ಷದ ಇವತ್ತು ನಿರ್ಧಾರ ಸರಿಯಿಲ್ಲ ಅಂತ ಹೇಳಿದ್ದಾರೆ, ಸರ್ಕಾರ ನಿರ್ಧಾರ ಸರಿಯಿಲ್ಲ ಅಂತ ಹೇಳಿದ್ದಾರೆ. ಈಗ ಹೂಗಾರ್ ಅವರೇ, ಈ ಸರ್ಕಾರ ಬಂದು 1 ತಿಂಗಳು 2 ತಿಂಗಳು ಆಗ್ಲಿಲ್ಲ, ನನಗೂ ಒಂದು ಅವಕಾಶ ಮಾತಾಡಿ ವಿಜಯ್ ಕುಮಾರ್. 10 ತಿಂಗಳಾಗಿದೆ. ವಿಜಯ್ ಕುಮಾರ್ ಈಗ ನೋಡಿ 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 ನಾನು ಈಗಾಗಲೇ ಹೇಳಿದ ಪ್ರಕಾರ ಪ್ರಾರಂಭ ಮಾಡಿದ್ರು. ಇಲ್ಲ, ನೀವು ಹೋಗಿ ನೀವೇನ್ ಬೇಕಿದ್ರು ಮಾಡಿ, ಆದ್ರೆ ಪ್ರಾರಂಭದಲ್ಲಿ ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಮಾಡಿದ್ರು, ಮತ್ತೆ ಪರಮಶಿವಯ ಅಂತ ಮಾಡಿದ್ರು, ಈಗ ಎತ್ತಿನ ಹೊಳೆ ಅಂತ ಮಾಡ್ತಾರೆ, ಹೆಸರನ್ನ ಬದಲಾಯಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ವಿರೋಧಾಭಾಸ ವ್ಯಕ್ತಪಡಿದ್ರಿಂದ ಆಗಾಗ ಇದನ್ನ ಚೇಂಜ್ ಮಾಡ್ತಾ ಹೋದ್ರು. ಇದರ DPR ಅನ್ನ ಮಾಡಿದ್ದು EI ಟೆಕ್ನಾಲಜಿ ಎಂಬ ಒಂದು ಸಂಸ್ಥೆ. ಅವರಿಗೆ ಇದರ ನಾಲೆಜ್ ಕಮ್ಮಿ ಇದೆ, ಆದ್ರೂ ಅಂತ ಅವರಿಗೆ ನೀವು ಕೊಟ್ಟಿದ್ದೀರಿ. ಅದೇನೇ ಇರಲಿ, ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗುದಿಲ್ಲ. ಕಳೆದ ವರ್ಷ 8,323, 6 ತಿಂಗಳ ಹಿಂದೆ 8,323 ಕೋಟಿ ಅಂತ ಮಾಡಿದಿರಿ. ಈಗ 12,900 ಕೋಟಿ. ಯಾರ ಹಣ ಸ್ವಾಮಿ ನೀವು ಖರ್ಚು ಮಾಡೋದು? ಯಾರ ಹಣ? ಜನರ ಹಣ ಅಲ್ವಾ? ಇದಕ್ಕೆ ಒಂದು ನಿಶ್ಚಿತವಾದ ವ್ಯವಸ್ಥೆ ಇದರಲ್ಲಿ ಖಂಡಿತ ಇಲ್ಲ. ಎಲ್ಲಿ ನೋಡಿದ್ರು ಗೊಂದಲ. ಪ್ರಾರಂಭದಿಂದಲೇ ಎಲ್ಲ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆದು, ನಾವು ಚುನಾಯಿತ ಪ್ರತಿನಿಧಿಗಳ ಕರೆದು ಚರ್ಚೆ ಮಾಡ್ತೇವೆ ಅಂತ. ಇದು ಏಕಾಏಕಿ ಚುನಾವಣೆ ಬಂದಂತ ಹೇಳಿ ಹೀಗೆ ಮಾಡೋದು, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದರಿಂದ ಬಹಳ ತೊಂದರೆ ಆಗ್ತದೆ. ಆದ್ದರಿಂದ ನಾವು ಇದನ್ನ ಸಂಪೂರ್ಣವಾಗಿ ವಿರೋಧಿಸ್ತೇವೆ. ಸುಧಾರಣೆ 80-100 ಸಂಘಟನೆಗಳು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಭಾಗವಹಿಸಿದೆ. ಇವತ್ತು ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲ ಪಕ್ಷಗಳು ನಮ್ಮ ಭಾಗವಹಿಸಿದ್ದಾರೆ. 80ಕ್ಕಿಂತಲೂ ಹೆಚ್ಚು ಭಾಗವಹಿಸಿ. ಶ್ರೀರಾಮರೆಡ್ಡಿ ಅವರೇ, ಒಂದು ಸ್ವತಃ ಈಗ ಕಾಂಗ್ರೆಸ್ ನಾಯಕರಲ್ಲೇ ಈ ವಿಚಾರದಲ್ಲಿ ಒಮ್ಮತ ಇಲ್ಲ. ಕರಾವಳಿ ಭಾಗದ ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಚುನಾವಣೆಗಾಗಿ ಯೋಜನೆ ಎತ್ತಿನೊಳೆ ಯೋಜನೆ ಮಾಡಿದ್ದಾರೆ, ಇವತ್ತು ಶಂಕುಸ್ಥಾಪನೆ ತರಾತುರಿ ಮಾಡಿ ಚುನಾವಣೆಗೆ 8,300 ಕೋಟಿ ಇದ್ದಿದ್ದು 12,900 ಕೋಟಿ ಮಾಡಿದ್ದು ಯಾಕೆ? ದುಡ್ಡು ಹೊಡೆಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಈ ಸರ್ಕಾರಕ್ಕೆ ವೈಜ್ಞಾನಿಕ ಮನಸ್ಥಿತಿ ಇಲ್ವಾ? ಅಲ್ಲ, ಈಗ ನಾವು ಹೇಳೋದನ್ನ ನೀವು ಪೂರ್ತಿ ಕೇಳಲ್ಲ, ತಕ್ಷಣ ಬೇರೆ ಡೈವರ್ಟ್ ಮಾಡ್ತೀರಿ. ನಾವೇನ್ ಹೇಳೋದು? ನಾನು ಒಂದು ವಿಚಾರ ಹೇಳ್ತೇನೆ, ಮಧು ಸೀತಪ್ಪನವ್ರಿಗೆ ಹೇಳ್ತಾ ಇದ್ದೀನಿ, ನಾವು ಯಾರೋ ಮೊಂಡುವಾದ ಮಾಡ್ತಾ ಇಲ್ಲ. ಮೊಂಡುವಾದ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನಾನು ಅದನ್ನು ಸಂತೋಷ ಪಡ್ತೀನಿ, ಆದರೆ ಅವಕಾಶವಾದಿ ವಾದ ಮಾಡಲ್ಲ ನಾನು. ಇದೇ ಮಧು ಸೀತಪ್ಪನವರು ಪರಮಶಿವ ವರದಿ ಜಾರಿ ಮಾಡಬೇಕು ಅಂತೇಳಿ ಸಿಡಿಗಳನ್ನು ತಯಾರು ಮಾಡಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿದವರು, ಅದು ಹೇಗೆ ಈಗ ಪರಮಶಿವ ವರದಿ ಒಪ್ಪೋದಿಲ್ಲ ಅಂತ ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದು ಅವರೇ ಉತ್ತರ ಹೇಳಬೇಕು. ನಾವು ಮೊಂಡುವಾದ ಮಾಡಬಹುದು ಅಂತ ಅವ್ರ ಅಭಿಪ್ರಾಯ ಇರ್ಬೋದು, ನಮ್ಮ ವಾದ ಒಪ್ಪೋದಿಲ್ಲ ಅಂತ ಹೇಳಲಿಕ್ಕೆ ಅವ್ರಿಗೆ ಇಷ್ಟಕ್ಕಿದೆ, ಅವ್ರ ವಾದ ಒಪ್ಪಬೇಕು ಅಂತ ಅವ್ರೇನು ಹೇಳಬೇಕಾಗಿಲ್ಲ. ನಾನೇ ನೀರಾವರಿ ತಜ್ಞ ಅಲ್ಲ, ನೀರಾವರಿ ತಜ್ಞ ಅಂತ ಫೋಜು ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಇಷ್ಟೇ ಕೇಳ್ತಾ ಇದ್ದೀನಿ, ಇದೊಂದು ರಾಜಕೀಯ ಕುತಂತ್ರ ಇಲ್ಲಿ ನಡೀತಾ ಇದೆ. ಒಟ್ಟಿಗೆ ಎಲ್ಲರೂ ಸೇರಿ ಬಯಲುಸೀಮೆ ಜನಕ್ಕೆ ನೀರು ಬರದ ಹಾಗೆ ಮಾಡಲಿಕ್ಕೆ ಎಲ್ಲರೂ ಕೂಡ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಎತ್ತಿನ ಹೊಳೆ ಯೋಜನೆ ಅಂತ ವೀರಪ್ಪ ಮೊಯ್ಲಿ ತಂದ್ರು, ಅದನ್ನೀಗ ದುಡ್ಡು ಲೂಟಿ ಹೊಡಿಲಿಕ್ಕೋಸ್ಕರ 8,000 ಕೋಟಿಯಿಂದ 12,000ಗೆ ಹೆಚ್ಚಿಸಿದ್ದಾರೆ. ಅವ್ರಿಗೆ ಉತ್ತರ ಕೊಡ್ಬೇಕಲ್ಲ. ಸುಧಾಕರ್ ಪಕ್ಕದಲ್ಲಿ ಕೂತಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 8,000 ಕೋಟಿಗೆ DPR ಮಾಡಿದ ಆಧಾರದ ಮೇಲೆ 8,000 ಕೋಟಿ ತೆಗೆದಿಟ್ರು. ಆ DPR ಏನಾದ್ರು ಚೇಂಜ್ ಮಾಡಿದಾರೆ. ಈಗ 12,000 ಕೋಟಿಗೆ ಯಾಕೋಯ್ತು? ಪೈಪ್ಲೈನ್ ಲಾಬಿಗೆ ಮಳ್ದಿಲ್ವ ಇವರು? ಯಾರು ಲೂಟಿ ಹೊಡಿಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಕಾಂಗ್ರೆಸ್ ಬಿಜೆಪಿ ರಾಜಕಾರಣ ಒಂದು ಕಡೆ ಆದ್ರೆ, ಜನತಾದಳ ರಾಜಕಾರಣ ಇನ್ನೊಂದು ಕಡೆ ಇದೆ. ಅದು ಎಲ್ಲರೂ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರೆ ಹೊರತು ನೀರಿನ ಹೆಸರಲ್ಲಿ ಜನರ ಬಲಿ ತೆಗೆದುಕೊಳ್ತಾ ಇದ್ದಾರೆ ಅಂತ. ನಿಮ್ಮ ರಾಜಕಾರಣದಲ್ಲಿ
ಈ ಭಾಗದ ಜನ ಸಫರ್ ಆಗ್ತಾ ಇದಾರೆ. ಕರಾವಳಿ ಬಯಲುಸೀಮೆ ಜನ ಏನ್ ತಪ್ಪು ಮಾಡಿದ್ದಾರೆ? ಹೌದು, ನಿಮ್ಮ ರಾಜಕಾರಣದಲ್ಲಿ ಕರಾವಳಿ ಜನಕ್ಕೆ ಅವರಿಗೆ ಸುಳ್ಳು ಹೇಳ್ತಾ ಇದ್ದೀರಿ, ನಮಗೆ ಟೋಪಿ ಆಗ್ತಾ ಇದ್ದೀರಿ. ಅವರಿಗೆ ಇವತ್ತು ಸರ್ಕಾರದ ಜವಾಬ್ದಾರಿ ಇದೆ, ಅವರನ್ನು ಕನ್ವಿನ್ಸ್ ಮಾಡೋದು. ವಿಜಯ್ ಕುಮಾರ್ ಕೇಳೋದು ಸರಿ ಇದೆ, ಸರ್ಕಾರ ಅಲ್ಲಿನ ಜನತೆಯನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು, ಅದು ಅವ್ರ ಜವಾಬ್ದಾರಿ. ಮೊಯ್ಲಿ ಅವರು ಬಿಜೆಪಿ ಅವರು ರಾಜಕಾರಣ ಮಾಡಿ ನಮಗೆ ನೀರು ಇಲ್ದಂಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮೊದಲು ಪರಮಶಿವ ವರದಿ ಬೇಕು ಅಂತ ಹೇಳಿದವ್ರು ಈಗ ಬೇಡ ಅಂತ ಹೇಳ್ತಾರೆ. ನಮಗೆ ಯಾವ ವರದಿ ಕೊಡ್ತೀರೋ ನಮಗೆ ಬೇಕಾಗಿಲ್ಲ ಸ್ವಾಮಿ, ನಮಗ್ ನೀರ್ ಬೇಕು, ಕೃಷಿಗೆ ಮತ್ತು ಕುಡಿಯಕ್ಕೆ ನೀರ್ ಬೇಕು. ನಾವು ನೀರಾವರಿ ತಜ್ಞರಲ್ಲ, ತೀರಾವರಿ ತಜ್ಞರ ರೀತಿಯಲ್ಲಿ ಮಾತಾಡೋದು ನಮಗೆ ಬರಲ್ಲ. ನಾವು ಸಾಮಾನ್ಯ ಮನುಷ್ಯರಾಗಿ ಹೋರಾಟಗಾರರಾಗಿ ನಾವು ಹೇಳ್ತಾ ಇದೀವಿ, ಯಾರು ಒಪ್ಬೇಕಾಗಿಲ್ಲ, ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಹಾಗಾಗಿ ನೀರ್ ಬೇಕು. ಯಾವ ಯೋಜನೆ ಅಂತ ಎತ್ತಿನ ಹೊಳೆ ಯೋಜನೆ ನಮ್ಮ ನೀರಾವರಿ ಬೇರೆ ಗೆಸ್ಟ್ಗಳಿದ್ದಾರೆ. ಒಂದ್ ನಿಮಿಷ, ಬೇರೆ ನಮ್ಮ ಹತ್ರ ಗೆಸ್ಟ್ಗಳಿದ್ದಾರೆ. ಶ್ರೀನಿವಾಸ್ ಗೌಡ್ರೆ, 370 ಮೆಗಾವ್ಯಾಟ್ ವಿದ್ಯುತ್ ಬೇಕು, 24 TMC ನೀರು ಬರುತ್ತೆ. ಅದ್ರಾಗ ಎಷ್ಟು ಬರುತ್ತೆ? ಅದ್ರಾಗ 6 TMC ನೀರು ನಿಮಗೆ ಸಿಗ್ತಕ್ಕಂಥದ್ದು, ಅದ್ರಾಗ 14 TMC ನೀರು ಲಿಫ್ಟ್ ಮಾಡಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಈಗ ಇದು ನಿಜಕ್ಕೂ ಕೂಡ ಕೇವಲ 6 ತಿಂಗಳಲ್ಲಿ 4,500 ಕೋಟಿ ರೂಪಾಯಿ ಹೇಗೆ ಇನ್ಕ್ರೀಸ್ ಆಯಿತು ಅಂತ ಅದನ್ನೇ ನಾನು ಕೂಡ ಅದನ್ನು ಪ್ರಶ್ನೆ ಮಾಡಬೇಕು ಅಂತೇಳಿ, ಏನು 8,300 ಕೋಟಿ ಏನಿತ್ತು ಮೊದಲನೇ ಇದು, ಇವತ್ತು 13,000 ಕೋಟಿ ಇವತ್ತು ಎಸ್ಟಿಮೇಟ್ ಮಾಡಿ ತಂದಿದ್ದಾರೆ. ಅಂದ್ರೆ ಯಾರ ಜೋಬಿಗೆ ಹೋಗುತ್ತೆ ಅದು? ಅದು ಇದು ಚುನಾವಣೆ ವೆಚ್ಚಕ್ಕೂ ಕೂಡ ಉಪಯೋಗಿಸ್ತಾರೆ ಅನ್ನುವಂಥ ಅನುಮಾನಗಳು ಇವತ್ತು ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉದ್ಭವಿಸಿದೆ. ಇದು ಗಂಭೀರ ಆರೋಪ. ಸುಧಾಕರ್ ಶ್ರೀನಿವಾಸ್ ಗೌಡ್ರು ಹೇಳ್ತಾರೆ 13,000 ಕೋಟಿ ರೂಪಾಯಿ ಇವತ್ತು ಪ್ರಾಜೆಕ್ಟ್ ಕಾಸ್ಟ್ ಮಾಡ್ತಾ ಇದ್ರಿ ನೀವು, ಅದರಲ್ಲಿ ಚುನಾವಣಾ ಖರ್ಚಿಗೂ ಕೂಡ ಇದ್ರ ದುಡ್ಡು ಹೋಗುತ್ತೆ ಅಂತ ಹೇಳ್ತಾರೆ. ಇದು ಹುರುಳಿಲ್ಲದ ಒಂದು ಗಂಭೀರವಾದಂಥ ಆರೋಪ. ಅವರು ಸೀಸನ್ ಪಾಲಿಟಿಷಿಯನ್, ಯಾರೋ ಹೊಸಬರಲ್ಲ ಅವರು. ನಮ್ಮ ಹಿರಿಯರು ಆದಂಥ ಸನ್ಮಾನ್ಯ ಶ್ರೀನಿವಾಸ್ ಗೌಡರು ಕೂಡ ನಮಗೆ ಅತ್ಯಂತ ಆತ್ಮೀಯರು. ಅವ್ರ ಬಾಯಲ್ಲಿ ನಾನು ಇದು ಕೇಳಿದ್ದು ಆಘಾತ ಆಗಿದೆ ಕೇಳಿ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಅವರು ಕೂಡ ಅವ್ರಿಗೂ ಗೊತ್ತಿದೆ ಅವರ ಒಂದು ಯಾವ ರೀತಿ ಅವ್ರ ವ್ಯಕ್ತಿತ್ವ ಅಂಥೇಳಿ. ಅವರ ನಾಯಕತ್ವದಲ್ಲಿ ಅತ್ಯಂತ ಪ್ರಾಮಾಣಿಕ ಸರ್ಕಾರ ಇವತ್ತು ನಾವು ಮಾಡಿದ್ದೀವಿ. ಕಳೆದ 10 ತಿಂಗಳಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಪ್ರತಿ ರೂಪಾಯಿ ಕೋಟಿ ಹೆಂಗ್ ಇನ್ಕ್ರೀಸ್ ಆಯ್ತು ಅಂತ ಅದರಲ್ಲಿ ನಾನು ಹೇಳಬೇಕು ಅಂತಂದ್ರೆ, ಸಿದ್ದರಾಮಯ್ಯನವರು ಜನತಾ ಪರಿವಾರದಾಗಿದ್ದಾಗ ಸರಿ ಇದ್ರು ಅಂತ ನನ್ನ ಅನಿಸಿಕೆ. ಹಾಗೆ ಇಲ್ಲಿ ಕಾಂಗ್ರೆಸ್ ಕಡೆ ಬಂದ್ರು, ನಾನು ಹೋಗಿದ್ದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಬಂದ ಮೇಲೆ ಅನೇಕ ಒತ್ತಡಗಳು ಕೂಡ ಇವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಮಾತನ್ನು ಹೇಳಿದ್ರು ಸಿದ್ದರಾಮಯ್ಯನವರು, ಎಲ್ಲಿವರೆಗೂ ನನ್ನ ಆತ್ಮಗೌರವ, ನನ್ನ ಪ್ರಾಮಾಣಿಕತೆ ಇಲ್ಲ, ಅದು ಬೇರೆ ಬಿಡಿ ಸರ್, ಅದನ್ನು ಹೇಳೋದಲ್ಲ. ಇವತ್ತು ಇಂಪ್ಲಿಮೆಂಟ್ ನಾನು ಸುಧಾಕರ್ ಅವರೇ, ಈಗ 1-2-3 ತಿಂಗಳು ನೀವು ಇದನ್ನ ಶಂಕುಸ್ಥಾಪನೆ ತಡೆ ಹಿಡಿದಿದ್ರೆ ಏನು ಪ್ರಪಂಚ ಮುಳು ಹೋಗ್ತಿತ್ತಾ? ಈಗ ನೀವು ಚುನಾವಣೆ ಆದ್ಮೇಲೆ ಮಾಡಬಹುದಿತ್ತಲ್ಲ. ಈಗ ಒಂದೇ ಒಂದು ಮಾತು ಮಿಸ್ಟರ್ ಹೂಗಾರ್, ಈಗ ನಮ್ಮ ಸರ್ಕಾರ ಬಂದು 10 ತಿಂಗಳಾಯ್ತಲ್ಲ, ಇದೇ ಕೆಲಸವನ್ನ ನಾವು 6 ತಿಂಗಳು ಮುಂದೆ ಮಾಡ್ಬೋದಿತ್ತಲ್ಲ. ಅದೇ ಯಾಕೆ ಮಾಡಲಿಲ್ಲ ಅದಕ್ಕೆ ಸುಧಾಕರ್ ಅವ್ರಿಗೆ ನಾನು ಹೇಳ್ತಿದ್ದೆ, 2012ರಲ್ಲಿ ವೀರಪ್ಪ ಮೊಯ್ಲಿ ಅವರನ್ನೇ ದೊಡ್ಡ ದೇವನಹಳ್ಳಿಯಲ್ಲಿ ಒಂದು ವಿಧಾನಸೌಧ ಓಪನ್ ಮಾಡಕ್ ಹೋಗಿ ಅವತ್ತೇ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಸ್ತಾಪದಲ್ಲಿ ಇದನ್ನ ನಾನು ಎತ್ತರಗಡೆ ನೀರು ತರ್ತೀವಿ ಅಂತ ಹೇಳ್ತಾರೆ. I honestly request you to give me 2 minutes. Mr. Hugar, I honestly request you to give me 2 minutes to talk. ಮಾತಾಡಿ. You are not allowing me to talk. ನೀವು ಒಬ್ಬರೇ ಮಾತಾಡಕ್ ಆಗೋದಿಲ್ಲ ಸೆಟ್. 5 ಜನ ಇದ್ದಾರೆ, ಎಲ್ಲರೂ ಅಭಿಪ್ರಾಯ ತಗೋಬೇಕಲ್ವಾ? ಮಿಸ್ಟರ್ ಹೂಗಾರ್ರೆ, ನೀವು 1-2 ನಿಮಿಷ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಲೋ, ಮಾತಾಡಿ ಪ್ಲೀಸ್. ನೀವು ಮಾತಾಡ್ತಾ ಇಲ್ಲ, ಟೈಮ್ ಯೂಸ್ ಮಾಡ್ತಾ ಇದ್ದೀರಿ, ಸುಮ್ಮನೆ ಮಾತಾಡಿ ಪ್ಲೀಸ್. ಸರ್, ನಾನು ಮಾತಾಡ್ಬೋದಾ? ನಾನು ಮಂಗಳೂರು ಮಾತಾಡಿ ಸರ್, ಮಾತಾಡಿ, ಟೈಮ್ ಇದಾಗ್ತಾ ಇದೆ. ಈಗ ನೋಡಿ, ಈ ಯೋಜನೆಗಳ ಬಗ್ಗೆ ನಾನು ಕೂಲಂಕುಷವಾಗಿ ನೀವು ನೋಡಿದಾದ್ರೆ, ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಮಹದಾಯಿ ಯೋಜನೆ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿದ್ರಾ? ವಾರಾಹಿ ಯೋಜನೆ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿ ಕಂಪ್ಲೀಟ್ ಆಗಲಿಲ್ಲ. ಉಡುಪಿ ಕಡೆ ವಾರಾಹಿ ಯೋಜನೆ ಇನ್ನೂ ಸಂಪೂರ್ಣ ಆಗಿಲ್ಲ. ಕೃಷ್ಣಾ ಜಲಭಾಗ್ಯ ನಿಗಮ ಏನಾಗ್ತಾ ಇದೆ? ಇದೆಲ್ಲ ಕೆಲವರು ಹಣ ಮಾಡುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಹೊರತು, ಇದು ಖಂಡಿತವಾಗ್ಲೂ ಕೋಲಾರ ಚಿಕ್ಕಬಳ್ಳಾಪುರದ ಬಗ್ಗೆ ನಮಗೆ ಅನುಕಂಪ ಇದೆ. ಅವರಿಗೆ ಕುಡಿಯುವ ನೀರು ಇದರಿಂದ ಖಂಡಿತ ಸಿಕ್ಕುವುದಿಲ್ಲ.
ಇದು ಎಷ್ಟು ಮತ್ತೆ ಅದಕ್ಕಿಂತ ಎಲ್ಲಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ 370 ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನ ಪಶ್ಚಿಮ ಘಟ್ಟದಲ್ಲಿ ಮಾಡ್ತಾರೆ. ಇಲ್ಲಿಂದ ಅಲ್ಲಿ ಏನು ಗಿಡಗಳಿದೆ, ಏನು ಸಸ್ಯ ಸಂಪತ್ತಿದೆ, ಏನು ಪ್ರಾಣಿ ಸಂಪತ್ತಿದೆ, ಇದೆಲ್ಲ ಇನ್ನು ಊರಿಗೆ ಬರ್ಬೋದು. ಇದರಿಂದಾಗಿ ಇದು ಅತ್ಯಂತ ಅವೈಜ್ಞಾನಿಕವಾದದ್ದು. ಪರಮಶಿವಯ್ಯನವರ ಈ ವರದಿ ಏನಿದೆ ಇದು ಅತ್ಯಂತ ಅವೈಜ್ಞಾನಿಕವಾದದ್ದು. ಸರಿಯಾದ ಎಕ್ಸ್ಪರ್ಟ್ ಅಲ್ಲಿ ಇವರಿಗೆ ಇದರ ಬಗ್ಗೆ ಹೆಚ್ಚು ತಿಳುವಳಿಕೆ ಸಹ ಕೊರತೆಯೂ ಇದೆ. ಅವರು ವಯಸ್ಸಿನಲ್ಲಿ ಹಿರಿಯವರಿದ್ದಾರೆ, ಅವ್ರ ಮೇಲೆ ಗೌರವ ಇದೆ. ಆದರೆ ಪಶ್ಚಿಮ ಘಟ್ಟದ ಬಗ್ಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಅವರು ಅನನುಭವಿ. ಆದ್ರಿಂದ ಇದು ಸರಿಯಾದದ್ದಲ್ಲ. ನೀವೆಲ್ಲರೂ ಸೇರಿಕೊಂಡು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರನ್ನ ಕರೆದು ಕೂತು ಚರ್ಚೆ ಮಾಡಿ ಮುಂದಕ್ಕೆ ಮಾಡೋಣ. ನೀರು ಕೊಡದಂತ ನಾವು ಯಾರು ಯಾವತ್ತೂ ಹೇಳುದಿಲ್ಲ. ಕುಡಿಯುವ ನೀರು ಅಗತ್ಯವಾಗಿ ಕೊಡಲೇಬೇಕಾದ್ರೆ ಕುಡಿಯುವ ನೀರಿನ ಹೆಸರಿನಲ್ಲಿ ಇಂಡಸ್ಟ್ರಿಗೆ ಕೊಂಡೋಗಬಾರ್ದು ನೀವು, ಅಥವಾ ಬೇರೆ ಯಾವುದಕ್ಕೂ ಕೊಂಡೋಗಬಾರ್ದು. ನಿಮ್ಮ ಟ್ಯಾಂಕ್ಸ್ ಅನ್ನ ತುಂಬಿಸ್ಲಿಕ್ಕೆ ನೀರನ್ನ ಕೊಂಡೋಗಬಾರ್ದು. ಅದಕ್ಕೆ ಬೇರೆ ನೀರು ನೋಡಿ. ಕುಡಿಯುವ ನೀರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಚಟ್ರ ಬಂದೆ. ಈಗ ಮಧುಸೂದಪ್ಪನವರೇ, ಇವತ್ತು 370 ಮೆಗಾವ್ಯಾಟ್ ವಿದ್ಯುತ್ ಕೊಡಬೇಕು, ಇದು ಅವೈಜ್ಞಾನಿಕ ಅಂತ ಹೇಳ್ತಾರೆ. ಅಲ್ಲ, ನಾನು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನ ಉತ್ತರ ಕೊಡಬೇಕಾಗುತ್ತೆ. ಮೊದಲನೇದಾಗಿ ವಿಜಯ್ ಕುಮಾರ್ ಶೆಟ್ಟಿ ಅವರ ಪ್ರಶ್ನೆಗಳಿಗೆ ಹೇಳ್ತೀನಿ. ಇವರು ಇವತ್ತು ಹೋರಾಟ ಮಾಡಬೇಕು ಅಂದರೆ ಇಲ್ಲ 8,000 ಕೋಟಿ ಇದ್ದಿದ್ದು 13,000 ಕೋಟಿ ಅಂತ ಹೇಳೋದಲ್ಲ. ಅಂದರೆ ಇದು ವೈಯಕ್ತಿಕ ರಾಜಕೀಯ ಭಿನ್ನಾಭಿಪ್ರಾಯ, ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಆಯಿತು, ಇವರು ಪಶ್ಚಿಮ ಘಟ್ಟಗಳಿಗೆ ಏನು ತೊಂದರೆ ಆಗ್ತಾ ಇದೆ, ದಕ್ಷಿಣ ಕನ್ನಡಕ್ಕೆ ಇಲ್ಲಿ ಸಿಕ್ಕೋದೆ ಡೈವರ್ಟಬಲ್ ಈಲ್ಡ್ 6 TMC ಇದೆ. 6 TMC 440 TMC ನೇತ್ರಾವತಿಯಲ್ಲಿ ತೆಗೆದುಬಿಟ್ರೆ ಗುಳೆ ಹೋಗ್ಬಿಡುತ್ತಾ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿ, ಒಪ್ಕೊತೀನಿ. ಇವ್ರು ರಾಜಕೀಯದ್ದು ಸರ್ಕಾರ 8,500 ಕೋಟಿ ಇತ್ತು, 12,000 ಕೋಟಿ ಆಯಿತು, ತರ್ಕವಿಲ್ಲದ ಮಾತಾಡ್ಬೇಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮಾತ್ರನೇ ಪರಿಸರ ಪ್ರೇಮಿಗಳು, ನಾವೆಲ್ಲ ಪರಿಸರನ ನಾಶ ಮಾಡಕ್ಕೆ ಕೊಟ್ಟಿರೋರು ಅಂತಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಡು ನಾಶ ಆಗ್ತಾ ಇದ್ರೆ, ಅರಣ್ಯ ನಾಶ ಆಗ್ತಾ ಇದ್ರೆ, ಇದು ಕಾಡು ಕಳ್ಳರಿಂದ ನಾಶ ಆಗ್ತಾ ಇದೆ. ಆಯ್ತೆ, ಈ ಯಾವುದೇ ಯೋಜನೆಗಳಿಂದ ಒಂದೇ ಒಂದು ದೊಡ್ಡ ಯೋಜನೆ ಆಗಿದ್ದು ಒಂದು ಶರಾವತಿ ಯೋಜನೆ ಆಯಿತು 62-63. ಕಳಸಾ ಬಂಡೂರಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅಲ್ಲಲ್ಲ, ಅನೇಕ ಯೋಜನೆಗಳು ಯಾಕೆ ಜಾರಿ ಆಗಿಲ್ಲ? ಕಳಸಾ ಬಂಡೂರಿ ಬಿಡಿ ಸರ್, ಕಾವೇರಿಯಲ್ಲಿ ಅಲಾಟ್ ಆಗಿರೋ 200 ನಮ್ಮ ಅಲಾಟ್ ಆಗಿರೋ ನೀರಿಗೆ ಕಾಮಗಾರಿ ಇನ್ನೂ ಮುಗ್ದಿಲ್ಲ. ಇಲ್ಲೆಲ್ಲ ಹೇಳ್ತಾರೆ 40 TMC ನಮ್ಮ ಪಾಲ್ಗೆ ಅಲಾಟ್ ಆಗಿರೋ ನೀರು ತಮಿಳ್ನಾಡಿಗೆ ಹರಿದು ಹೋಗ್ತಾ ಇದೆ. ಎ ಸ್ಕೀಮಲ್ಲಿ ಮತ್ತು ಬಿ ಸ್ಕೀಮಲ್ಲಿ ಅಲಾಟ್ ಆಗಿರೋ ನೀರು ಇವತ್ತು ಆಂಧ್ರ ಪ್ರದೇಶಕ್ಕೆ ಹರಿದೋಗ್ತಾ ಇದೆ. ಒಂದು ನಿಮಿಷ ತಗೊತೀನಿ. ಶ್ರೀರಾಮ್ ರೆಡ್ಡಿ ಅವ್ರು ಮಾತು ಹೇಳಿದ್ರು, ನಾನು ಯಾವತ್ತು ನೀರಾವರಿ ತಜ್ಞ ಅಂತ ನಾನು ಹೇಳ್ಕೊಂಡಿಲ್ಲ. ನಾನು ನೀರಾವರಿ ಬಗ್ಗೆ ಐ ಆಮ್ ಎ ವಾಟರ್ ಆ್ಯಕ್ಟಿವಿಸ್ಟ್ ಅಂತ ಹೇಳ್ತೀನಿ. ಮತ್ತು ನಾನು ಮಾಡಿರೋ ಸಾಕ್ಷ್ಯ ಚಿತ್ರದಲ್ಲಿ ಪರಮಶಿವಯ್ಯ ವರದಿಯಲ್ಲಿ ಹೇಳಿರೋದು ಏನಂದರೆ 400 TMC 500 TMC ವಾದ ನಾವು ಒಪ್ಪೋದಿಲ್ಲ. 40ರಿಂದ 50 TMCಯನ್ನು ಒಂದು ಮಧ್ಯಮ ಹಾದಿಯನ್ನು ನಾವು ಬಳಸಬೇಕು. ಪರಿಸರಕ್ಕೂ ತೊಂದರೆ ಆಗದೆ, ಕರಾವಳಿ ಭಾಗದ ಜನರಿಗೂ ತೊಂದರೆ ಆಗದೆ, ಬಯಲುಸೀಮೆಗೂ ಉಪಯೋಗ ಆಗೋದು. ಮತ್ತು ನೀರು ಕರಾವಳಿ ಭಾಗದಿಂದ ಅಲ್ಲ, ದಕ್ಷಿಣ ಕನ್ನಡ ಆಗಲಿ ಉತ್ತರ ಕನ್ನಡ ಆಗಲಿ ಆ ಭಾಗದಿಂದ ಬರೋ ನೀರು, ಈಗ ಕೆಲವರೆಲ್ಲ ವಾದ ಮಾಡ್ತಾರೆ 2,500 TMC ವ್ಯರ್ಥವಾಗಿ ಸಮುದ್ರಕ್ಕೆ ಹರಿದೋಗ್ತಾ ಇದೆ ಅಂತ. ನಾನು ಅದನ್ನು ವ್ಯರ್ಥ ಮಾಡಲ್ಲ. ಬರೀ ಮನುಷ್ಯನಿಗೆ ಮಾತ್ರ ಸಿಕ್ಕಿದ್ರೆ ಅದು ಉಪಯೋಗಕರ, ಪ್ರಾಣಿ ಸಸ್ಯರಾಶಿಗೆ ಸಿಗದೇ ಇದ್ದರೆ ಅದು ಉಪಯೋಗಕರ ಅನ್ನೋದು ನನ್ನ ವಾದ ಅಲ್ಲ. ಪರಿಸರಕ್ಕೂ ತೊಂದರೆ ಆಗದೆ ನಾವು ಇವತ್ತು ನೀರನ್ನ ನಮ್ಮ ಜಿಲ್ಲೆಗಳಿಗೆ ಬೇಕಾಗಿರುವಂಥ 80ರಿಂದ 90 TMC 8,000 ಕೆರೆಗಳು ಮತ್ತು ಕುಡಿಯೋಕೆ ನೀರು ತೊಗೊಂಡ್ಬರೋದಕ್ಕೆ ಅವಕಾಶ ಇದೆ, ಪರಿಸರಕ್ಕೂ ತೊಂದರೆ ಆಗದೇ ಇರುತ್ತೆ. ಆದರೆ ತರ್ಕವಿಲ್ಲದ ವಾದನ ಮಂಡಿಸಿ ಪರಿಸರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ ಇವತ್ತು ಈ ಪ್ರಾಜೆಕ್ಟ್ಗೆ. ಕುಡಿಯೋ ನೀರಿಗೆ ಏನ್ಬಿಟ್ಟು ಅದಕ್ಕೆ ಯಾವುದೋ ಒಂದು ಸಣ್ಣ ನೋಡಿ ಸರ್, ಆ ಕ್ಲಾಸ್ ಅಲ್ಲಿ ಒಂದಿದೆ ನೋಡಿ, 2 TMCಗಿಂತ ಹೆಚ್ಚು ನೀರು, 2 ನೋಡಿ ಅಲ್ಲಿ ಇರೋದೇನೆಂದ್ರೆ 2 TMCಗಿನ ಹೆಚ್ಚು ನೀರು ಅಥವಾ 75 ಮೆಗಾವಾಟ್ಗಿನ ಹೆಚ್ಚು ವಿದ್ಯುತ್ ಬೇಕಾದರೆ ಒಂದು ಕಡೆ ಹೇಳ್ತಾರೆ ಪರಿಸರದ ಪರಿಣಾಮದ ಅಂದಾಜು ಆಗಬೇಕು ಅಂತ, ಇನ್ನೊಂದು ಕಡೆ ಕುಡಿಯೋ ನೀರಿಗೆ ಅಂತ. ಹಂಗನ್ಬಿಟ್ಟು ಕುಡಿಯೋ ನೀರು ಯೋಜನೆ ಮಾಡ್ತೀನಿ ಅಂದ್ಬಿಟ್ಟು 100 TMC ನಾನು ತೊಗೊಂಡೋಗ್ಬಿಟ್ರೆ ಏನು ಪರಿಸರದ ಪರಿಣಾಮ ಅಂದಾಜು ಅಂದರೆ ಅದನ್ನು ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಅಧಿಕಾರಿಗಳು ಮಾಡಿ ಇವರು ಒಂದು ಲೆಟರ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಪರಿಸರ ಪರಿಣಾಮದ ಅಂದಾಜಾಗಿದ್ದಿದ್ರೆ ಆ ಪರಿಸರದ ಪರಿಣಾಮದ ಅಂದಾಜಲ್ಲಿ ಸ್ಥಳೀಯರ ಅಭಿಪ್ರಾಯವನ್ನು ಪಡೆದುಕೊಂಡು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್ ಅಂಡ್ ಫಾರೆಸ್ಟ್ರಿ ಸಲ್ಲಿಸಬೇಕು. ಶ್ರೀನಿವಾಸ್ ಗೌಡ್ರೆ, ಶ್ರೀರಾಮ್ ರೆಡ್ಡಿ ನಾನು ಮಾತಾಡ್ತೀನಿ ಸುಧಾಕರ್ ಜೊತೆಗೆ. ನಿಜಕ್ಕೂ ಕೂಡ ಇದರಿಂದ ಲಾಭ ಯಾರಿಗೆ ಅನ್ನುವಂಥದ್ದು ಏನೇ ಆದರೂ ಕೂಡ ಅಂತಿಮವಾಗಿ ಆ ಟ್ರಯಲ್ ಎಂಡ್ ಇರುತ್ತೆ, ಕೊನೆಯ ಹಂತದವನಿಗೆ ಕೂಡ ಲಾಭ ಆಗಬೇಕಲ್ಲ ಈ ಯೋಜನೆಯಿಂದ. ಅದು ನಿಜಕ್ಕೂ ಕೂಡ ಆಗುತ್ತಾ? ಸರ್ಕಾರಕ್ಕೆ ಅಂತ ಇಚ್ಛಾಶಕ್ತಿ ಇದೆಯಾ? ಅದು ಎಷ್ಟು ವರ್ಷಗಳೊಳಗಡೆ ಈ ಯೋಜನೆ ಜಾರಿ ಆಗುತ್ತೆ, ಪೂರ್ಣ ಆಗುತ್ತೆ? ಇಂಥದ್ದೊಂದು ಪ್ರಶ್ನೆ ಇದೆ. ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ.